ಏನಣ್ಣ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿ ಬರ್ತಾ ಇದೀಯಾ? ಬೆಳಗ್ಗೆ ಒಳ್ಳೆ ಸುದ್ದಿ. ಆ ಬುರ್ನಸ್ ಭೂಮಿಕಾ ಮನೆ ಬಿಟ್ಟು ಹೋಗಿದ್ದಾಳೆ. ಏನ್ ಹೇಳ್ತಾ ಇದೀಯಣ್ಣ? ನಿಜನಾ? ಸಿಸ್ಟರ್, ಖಚಿತ ಮಾಹಿತಿ. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಎಂತ ಒಳ್ಳೆ ಸುದ್ದಿ ಹೇಳಿದೆ ಅಣ್ಣ. ಅವಳು ವಾಪಸ್ ಬರ್ದೇ ಇದ್ರೆ ಅಷ್ಟೇ ಸಾಕು. ಅವಳು ಮನೇಲಿದ್ರೆ ಒಂಥರ ಉಸಿರು ಕಟ್ಟದಂಗೆ ಆಗ್ತಿತ್ತು. ಈಗ ಒಂಥರ ನಿರಾಳ ಆಯ್ತು. ಅವಳು ಹೋದವಳು ವಾಪಸ್ ಬರಲೇಬಾರ್ದು. ಆ ಥರ ಏನಾದರೂ ಮಾಡೋಣ. ಅವಳು ಹೋಗಿದ್ದಿರ್ಲಿ. ಅವಳು ಹೋಗಿದ್ದಕ್ಕೆ ಎಕ್ಸ್ಚೇಂಜ್ ಆಫರ್ ತರ ಇವಳು ಬಂದು ಒಕ್ಕರ್ಸ್ಕೊಂಡಿದ್ದಾಳಲ್ಲ, ನಿನ್ನ ಕಿರಿ ಮಗಳು ಕಿರಿಕ್ ಮಹಿಮ. ಇವಳಿಗಿಂತ ಅವಳೇ ವಾಸಿ ಅನ್ಸುತ್ತೆ ಸಿಸ್ಟರ್. ಇವಳು ತರ ಟೆರರ್, ಹ್ಯಾಂಡ್ಲ್ ವಿತ್ ಕೇರ್ ಅನ್ನೋ ತರ. ಯಾವಾಗ ಸಿಡಿದು ಢಮ್ ಅಂತಳೋ ಗೊತ್ತಾಗಲ್ಲ. ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಣ್ಣ, ಏನೂ ಆಗಲ್ಲ. ಒಂದು ರೀತಿಯಲ್ಲಿ ಇವಳು ಇಲ್ಲಿರೋದು ನಮ್ಗೆ ಒಳ್ಳೇದೇ ಆಯಿತು. ಅದೇ ಅಣ್ಣ, ಮಹಿಮಾ ಎಲ್ಲಿವರೆಗೂ ಇಲ್ಲಿರ್ತಾಳೋ ಅಲ್ಲಿವರೆಗೂ ಭೂಮಿಕಾ ಈ ಕಡೆ ತಲೆನೇ ಹಾಕಲ್ಲ. ಅಲ್ಲಿವರೆಗೂ ನಾವು ನೆಮ್ಮದಿಯಾಗಿರ್ಬೋದು. ಇಷ್ಟು ವರ್ಷದಲ್ಲಿ ಮಹಿಮೆಯಿಂದ ನಮಗೆ ಉಪಕಾರ ಆಗಿರೋದು ಇದು ಒಂದೇ ನೋಡು. ಇವಳಿಂದಾಗಿ ಆ ಭೂಮಿಕಾಯಿಂದ ನಮಗೆ ಮುಕ್ತಿ ಸಿಕ್ತು. ಅದು ಸರಿ ಸಿಸ್ಟರ್, ಆದ್ರೆ ನಾವು ಆ ಮಹಿಮಾನಿಂದಲೂ ಮುಕ್ತಿ ಪಡಿಬೇಕಲ್ಲ. ಅವಳು ಜಾಸ್ತಿ ದಿನ ಈ ಮನೇಲಿದ್ರೆ ದೊಡ್ಡ ತಲೆನೋವಾಗಿ ಮಾರ್ಪಡ್ತಾಳೆ. ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಸಾಗ ಹಾಕ್ಬೇಕು. ಬೇಡನಾ? ಯಾಕೆ ಸಿಸ್ಟರ್, ತಲೆನೋವು ಅಂದ್ರೆ ಅಷ್ಟು ಇಷ್ಟನಾ ನಿಂಗೆ? ಅಥವಾ ಅದಕ್ಕಿಂತ ದೊಡ್ಡ ಹಲ್ನೋವೇ ಉಂಡಿದೀನಿ, ಅದ್ರ ಮುಂದೆ ತಲೆನೋವು ಯಾವ ಲೆಕ್ಕ ಅಂತಾನ? ಒಂಥರ ಹಾಗೆ ಅಂತ ಅನ್ಕೋಣ. ಅಲ್ಲ, ನಮ್ಮ ಮಹಿಮಾನ ಬೈದಾದ್ರೂ ಸುಮ್ಮನೆ ಹಾಕ್ಸ್ಬೋದು, ಆದರೆ ಭೂಮಿಕಾನ ಬೈಯೋಕ್ಕೂ ಆಗಲ್ಲ. ಸೊ ಅವಳಿಗಿಂತ ಇವಳೇ ಬೆಟ್ರು. ಇವಳನ್ನಾದ್ರೂ ಕಂಟ್ರೋಲ್ ಮಾಡ್ಬೋದು. ಇನ್ನು ಸ್ವಲ್ಪ ದಿನ ಆದರೂ ಭೂಮಿಕಾ ಇಲ್ಲ ಅನ್ನೋ ಖುಷಿನ ಎಂಜಾಯ್ ಮಾಡೋಣ. ಅದು ನಿಜ ಅನ್ನೋ ಸಿಸ್ಟರ್. ಇದೊಂಥರ ನಮಗೆ ಲಿಮಿಟೆಡ್ ಪೀರಿಯಡ್ ಆಫರ್ ಇದ್ದಂಗೆ. ನಡೆಯೋ ಸಮಯ ನಡೀಲಿ. ಅಣ್ಣ, ಮಹಿಮಾ ಒಂದು ಸ್ವಲ್ಪ ಹೊರಟು, ಆದರೆ ಮಗು ಥರ ನೋಡು. ಈ ಮಕ್ಕಳಿಗೆ ಆಟ ಸಾಮಾನು ಕೊಟ್ಟರೆ ಅಳದು ನಿಲ್ಲಿಸ್ತಾರೆ ನೋಡು, ಅದೇ ಥರ ಇವಳಿಗೆ ಏನು ಬೇಕೋ ಅದು ಸಿಗೋ ಹಾಗೆ ಮಾಡಿದ್ರೆ ನಮ್ಮ ತಂಟೆಗೂ ಬರಲ್ಲ, ಮನೆ ತಂಟೆಗೂ ಬರಲ್ಲ. ಅಲ್ಲ, ಮತ್ತೆ ಮುಂದೆ ಏನು ಮಾಡಬೇಕು ಅಂತಿದೆ ಸಿಸ್ಟರ್? ಅಲ್ಲ, ನಿನ್ನ ಮುಂದಿನ ರಾಜತಾಂತ್ರಿಕ ನಡೆ ಏನು ಅಂತ ತಿಳ್ಕೊಬೋದಾ? ವೆರಿ ಸಿಂಪಲ್ ಅಣ್ಣ. ಭೂಮಿಕಾ ಎಲ್ಲಿದ್ದಾಳೋ ಅಲ್ಲೇ ಇರಲಿ, ಮಹಿಮಾ ಇಲ್ಲೇ ಇರಲಿ. ಯಾಕೋ ಸಾಂಗ್ ಆಫ್ ಮಾಡಿದೆ? ನಾ ಡ್ಯಾನ್ಸ್ ಮಾಡ್ಬೇಕಣ. ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅರೆ ಸಾಂಗ್ ಹಾಕ್ತೀನಿ. ಫಸ್ಟ್ ನಿಂಗೆ ಖುಷಿ ಕಾರಣ ಏನು ಅಂತ ಹೇಳು. ಅದ ಆ ಮಹಿಮ ಮನೆ ಬಿಟ್ಟು ಬಂದ್ಲಲ್ಲ ಇಲ್ಲಿಗೆ, ಅದಕ್ಕೆ ನನ್ನ ಗೌತಮ್ ಸಪೋರ್ಟ್ ಮಾಡ್ದ ಅಂತ ಬುರ್ನಸ್ ಭೂಮಿಕಾ ಬ್ಯಾಗ್ ತಗೊಂಡು ಸೀದಾ ಅಪ್ಪನ ಮನೆಗೆ ಹೋದ್ಲು ಕಣೋ. ಇದು ನಮ್ಮ ಪಾಲಿಗೆ ಎಷ್ಟು ಖುಷಿ ವಿಷಯ ಗೊತ್ತಾಳಿ ಮಯ್ಯ. ಬಾರ್ಡರ್ ಅಲ್ಲಿ ಚೈನಾ ಸೈನ್ಯ ವಾಪಸ್ ತಗೊಂಡ ರಾಜತಾಂತ್ರಿಕ ಗೆಲುವು ಕಣೋ. ಏನ್ ಮಾಂಸದು ತಾಂತ್ರಿಕ ಪಾಂತ್ರಿಕ ಅನ್ಕೊಂಡು ಕೇಳೋದಿಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ. ಅದು ಸ್ವಲ್ಪ ಅರ್ಥ ಆಗೋ ಭಾಷೆಯಲ್ಲಿ ಅರ್ಥ ಆಗೋ ತರ ಹೇಳು. ನಾನು ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದ್ದು ಕಣೋ. ಅದು ಅರ್ಥ ಆಗಿಲ್ಲ ಅಂದ್ರೆ ನನ್ ತಪ್ಪಲ್ಲ. ಬೇಸಿಕಲಿ ನೀನು ಭಾಷೆ ಬರ್ದವನು ಅಂತ ಒಪ್ಕೊಳಪ್ಪ. ಈಗಿನ ಕಾಲದ ಹುಡುಗರು ಹಂಗೆ ಎಲ್ಲಾ ಭಾಷೆನೂ ಬರುತ್ತೆ, ಯಾವ್ದು ನೆಟ್ಗೆ ಬರಲ್ಲ. ನೀನಂತವ್ರಿಗೆ ಏನ್ ಕರೀತಾರೆ ಗೊತ್ತಾ? ಏನ? ಈ ಎಡೇನು ಬಿಡದ ಅಂಗಿಗಳು ಅಂತ. ಎಡೇನು ಬಿಡದ ಅಂಗಿಗಳು ಹಂಗಂದ್ರೆ? ಹೋಗ್ಲಿ ಬಿಡಪ್ಪ. ತಪ್ಪತ್ತಲ್ಲಿ ಮಾತಿಗೆ ಮಾತು ಬೆಳೆದು ವಾತಾವರಣ ಯಾಕೆ ಬಿಸಿ ಮಾಡೋದು? ಎಂಥ ಖುಷಿ ವಿಷಯ ಕಣೋ. ಭೂಮಿಕಾ ವೆಂಟ್. ಆಕ್ಚುಲಿ ಮಾಮ್ಸ್, ಈಗ ಆ ದೇವ್ರು ನಮ್ಮ ವಿಷಯದಲ್ಲಿ ತುಂಬಾನೇ ಗ್ರೇಟ್ ಆಗ್ಬಿಟ್ಟ. ಆ ದೇವ್ರು ನಿಜವಾಗ್ಲೂ ದೇವ್ರಾಗ್ಬಿಟ್ಟ. ದೇವ್ರಾಗ್ಬಿಟ್ಟ ಏನ? ಈಗ ಫಾರ್ ಎಕ್ಸಾಂಪಲ್ ಡೈಲಿ ಎಷ್ಟು ಜನ ಬೆಳಗ್ಗೆ ಏನಾಯ್ತು ಸ್ನಾನ ಮಾಡಿ ಮರ ಸುತ್ತಿ ದೇವ್ರಿಗೆ ಕಡ್ಡಿ ಎಣ್ಸಿ ಕರ್ಪೂರ ಎಣ್ಸಿ ದೇವಸ್ಥಾನಕ್ಕೆ ಹೋಗಿ ಏನೇನೆಲ್ಲ ಮಾಡ್ತಾರೆ. ಆದ್ರೆ ದೇವ್ರು ಯಾರಿಗೋ ಸ್ಟೀಸಾಗಿ ತಥಾಸ್ತು ಅಂತ ಹೇಳೋದೇ ಅಲ್ಲ ಅಂತೀನಿ. ಆದ್ರೆ ನಮ್ಗೆ ನಾವು ಕೇಳ್ದೇನೆ ವರ ಕೊಟ್ಟಿದ್ದಾನಲ್ಲಮ್ಮ. ಐ ಮೀನ್ ಟು ಸೇ, ಮನೇಲಿಗ ಮಲ್ಲಿನೂ ಇಲ್ಲ ಭೂಮಿಕಾನೂ ಇಲ್ಲ, ಇಬ್ರು ಗಾನು. ವಾವ್, ಗಾಡ್ ಇಸ್ ಸೋ ಸ್ವೀಟ್. ಹೂ ಕಣೋ, ಸ್ವೀಟೇ. ಆದ್ರೆ ಆ ಸ್ವೀಟ್ ಮೇಲೆ ಸಕ್ಕರೆ ಪಾಕ ಜೇನುತುಪ್ಪ ಬೀಳೋ ತರ
ಇನ್ನೊಂದೆರಡು ಆಗ್ಬಿಟ್ರೆ ದಿನಾ ಡ್ರಿಂಕ್ಸ್ ದಿನಾ ಡ್ಯಾನ್ಸ್ ದಿನಾ ಮ್ಯೂಸಿಕ್ ಪಾರ್ಟಿ ಆಮೇಲೆ ಮಾಡುವಂತೆ ಅದೇನು ಅಂತ ಹೇಳು ಫಸ್ಟು. ಅವಳೊಬ್ಬಳಿದಾಳಲ್ಲೋ ನಮ್ಮ ಪಾಲಿನ ದೌರ್ಭಾಗ್ಯ. ಆಮೇಲೆ ಅವಳ ಮಗಳು ಸುಧಾ, ಆಮೇಲೆ ಚೋಟ್ ಮೆಣಸಿನಕಾಯಿ. ಅವರೆಲ್ಲರೂ ಸಾಮೂಹಿಕವಾಗಿ ಈ ಮನೆಯಿಂದ ಗೇಟ್ ಬಸ್ ತಗೋಬೇಕು. ಆಗ ನಮಗೆ ಬಹುಮತ ಸಿಗುತ್ತೆ ಕಣೋಳಿ ಮಯ್ಯ. ಇಲ್ಲಾಂದ್ರೆ ಅತಂತ್ರ, ದಿನಾ ಕಿರಿಕಿರಿ ರಗಳೆ. ಡೋಂಟ್ ವರಿ ಮಾಮ್ಸ್, ನೀನು ಹೇಳ್ದಂಗೆ ಆಗೇ ಆಗುತ್ತೆ. ಆ ದಿನನೂ ನಮ್ಮ ಬಾಳಲ್ಲಿ ಬಂದೇ ಬರುತ್ತೆ. ಬರಲಿ ಅಂತ ದೇವ್ರ ಹತ್ರ ಆದಷ್ಟು ಬೇಗ ನಾನೊಂದು ಅಪ್ಲಿಕೇಶನ್ ಹಾಕಿ. ಅಪ್ಪ ದೇವ್ರೆ, ದಯವಿಟ್ಟು ನಮ್ಮಿಬ್ಬರ ಆಸೆಯನ್ನು ಆದಷ್ಟು ಬೇಗ ಈಡೇರಿಸಿ. ನೀನು ಈಡೇರಿಸ್ತಿದ್ದಂಗೆ ನಮ್ಮ ಮಾವನ ನಿನ್ನ ಹತ್ರ ಕರ್ಕೊಂಬಂದು ಗುಂಡೋಡಿಸ್ತೀನಿ. ಹ? ಹಾ